ಎಲೆಕ್ಟ್ರಿಕ್ ಮೀಡಿಯಾದ ಎಲ್ಲ ಮೀಡಿಯಾದವರು ಸ್ವಾಗತಿಸ್ತಾ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಮಾಸನ್ ಮುನಿಯಪ್ಪ ಬಹುಜನ ಸಮಾಜ ಪಾರ್ಟಿಯ ಅಲ್ಲಿಯ ಅಧ್ಯಕ್ಷರಾಗಿದ್ದೀನಿ. ಅದೇ ರೀತಿ ಟಿ ಮೂರ್ತಿ ರಾಜ್ಯಾಧ್ಯಕ್ಷರು, ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಮತ್ತು ಪ್ರಮುಖರು ಇದ್ದಾರೆ. ಅದೇ ಥರ ಜನಸಂಘ ಸಮಿತಿಯ ನಾರಾಯಣ ಜೂನಳ್ಳಿ, ಕರ್ನಾಟಕ ಜನಸಂಘ ಸಮಿತಿ ಪುಸ್ತಕ ಬರದ ರಾಜ್ಯಾಧ್ಯಕ್ಷರಾದ ರಮೇಶ್ ಕೂಡ ಇದ್ದಾರೆ. ಅದೇ ರೀತಿ ಇವತ್ತು ಗಂಗಾಧರ ಅವರು ಬಹುಜನ ಸಂಘಟನೆಯ ಅಧ್ಯಕ್ಷರು, ಆಮೇಲೆ ನಮ್ಮ ಕೋವಿಂದವರು ಪೌರ ಕಾರ್ಮಿಕರ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಅದೇ ಥರ ಪರವೇಜ್ ಅವರು ನಮ್ಮ ಸೌತ್ ಅಧ್ಯಕ್ಷರು ಪಾರ್ಲಿಮೆಂಟು. ಪ್ರತಿಯಲ್ಲಿ ಕೆಲವು ಹಗರಣಗಳು ನಡೆದಿದೆ ಅಂತೇಳಿ ನಾವು ಟಿ ವಿ ಪೇಪರ್ಗಳೆಲ್ಲ ಕೂಡ ನೋಡಿದ್ದೀವಿ. ಹಾಗಾಗಿ ಶಿವಶಂಕರಪ್ಪ ಅಂತ ಅಧ್ಯಕ್ಷರು ಇಬ್ಬರು ಮಕ್ಕಳಿಗೆ ಬೋಗಸ್ ಸರ್ಟಿಫಿಕೇಟ್ ಮಾಡಿಸಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಕೂಡ ಅದು ಕೇಸ್ ಆಗಿದೆ, ಅವ್ರು ಅಮಾನತಾಗಿದ್ದಾರೆ. ಬಟ್ ಚೇಂಜ್ ಆಫ್ ಆ್ಯಕ್ಟ್ ಪರ್ಮನೆಂಟ್ಗೆ ಕಾರಣದಿಂದ ಅವರಿಗೆ ಒಂದೇ ದಿನದಲ್ಲಿ ಹೈಕೋರ್ಟ್ ಬೇಲ್ ಸಿಕ್ಕಿದೆ. ಇದರ ಜೊತೆಯಲ್ಲಿ ಇವತ್ತೇನು ಟೋಟಲ್ 12 ಜನ ಮೆಂಬರ್ ಇದ್ದಾರೆ. ಇದರಲ್ಲಿ SC ಮತ್ತು STಗಳು 4 ಜನ ಇದ್ದಾರೆ, ಲಿಂಗಾಯತ 4 ಜನ ಇದ್ದಾರೆ, ಒಕ್ಕಲಿಗರು ಒಬ್ಬರಿದ್ದಾರೆ, ಮುಸ್ಲಿಮ್ಸ್ ಒಬ್ಬರಿದ್ದಾರೆ, ಬಡ ಸಮುದಾಯ ಒಬ್ಬರಿದ್ದಾರೆ, ಕ್ರಿಶ್ಚಿಯನ್ ಒಬ್ಬರಿದ್ದಾರೆ. ಇದರಲ್ಲಿ ಬಹಳ ವಿಶೇಷವಾದ ಏನಪ್ಪ ಅಂತ ಹೇಳಿದರೆ SC ಸಮುದಾಯದ ಮೆಂಬರ್ ಅವರು. ಅದೇ ಸಮುದಾಯಕ್ಕೆ ಸೇರಿದಂಥ ಅಭ್ಯರ್ಥಿ ಅನುಪಮ ಅಂತೇಳಿ ಲಂಬಾಣಿ, ಶಾಂತ ವಸೂಲಿ ಅಂತ ಸದಸ್ಯರು. ಅದೇ ರೀತಿ ಅದೇ ಸಮಾಜದ ಸಮಾಜ ಸೇರಿದವರು. ಅಭ್ಯರ್ಥಿ ಮಮತಾ ಅಂತೇಳಿ. ಈ ರೀತಿ 3 ಜನ ಮೆಂಬರ್ ಇದ್ದಾರೆ. 4 ಜನದಲ್ಲಿ 3 ಜನ ಅಭ್ಯರ್ಥಿಗಳಿದ್ದಾರೆ. ಅಭ್ಯರ್ಥಿಗಳು ಇವರಿಗೆ ಮೆಂಬರ್ಗೆ ಫೋನ್ ಮಾಡಿದ್ರು. ನಾನು ಹೇಳ್ತಾಯಿದ್ದು ಏನು ಇದು ವೆಟರ್ನರಿ ಡಿಪಾರ್ಟ್ಮೆಂಟ್ ಇದೆ ಅದರಲ್ಲ, ಅದ್ರದ್ದು ದೊಡ್ಡ ಹಗರಣ ಇದೆ, ಅದು ಕೇಸ್ ನಡೀತದೆ. ಇದು ಬಂದು ಪ್ರೊಫೆಸರ್ಗೆ ಮಾತ್ರ ಮತ್ತೆ ಕನ್ಫರ್ಮ್ ಮಾಡಿದ್ರು. ಜಸ್ಟ್ ಅವ್ರು ಮಾತಾಡಿದ್ದಾರೆ. ಅದರಲ್ಲಿ 3ನೇ 4ನೇ ಪಾರ್ಟಿ ರಾಜು ಎಲ್ಲಿ ಬರ್ತಿದ್ದು ಕಾಂತಕುಮಾರ್ ಅನ್ನೋರು ಆ ಒಂದು ಸಂಸ್ಥೆನೂ ಅಲ್ಲ, ಅಭ್ಯರ್ಥಿನೂ ಅಲ್ಲ. ಆತ ಯಾವುದೋ ಮಾಹಿತಿ ನನಗೆ ಬಂದಿದೆ, ಇದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಸೆಲೆಕ್ಷನ್ಗೆ ಇರುವಂಥವ್ರಿಂದ ನನಗೆ ಮಾಹಿತಿ ಬಂದಿದೆ. ಆದ್ದರಿಂದ ಇವ್ರ ಮೇಲೆ ನೀವು ಕ್ರಮ ತಗೊಳ್ಬೇಕು ಅಂತ ಹೇಳಿ ಅವನು ಹಿಂದೆ ಇದ್ದಂಥ ಅಧ್ಯಕ್ಷನಿಗೆ ಏಜೆಂಟು. ಆತ ಹೋಗ್ಬಿಟ್ಟು ಈ ಒಂದು ಯಾವುದೋ ವಿಧಾನಸಭಾ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದಾರೆ. ಯಾವುದೇ ಸಾಕ್ಷ್ಯ ಆಧಾರ ಎವಿಡೆನ್ಸ್ ಇಲ್ದಿರ, ಯಾಕಂದ್ರೆ ಮ್ಯಾಲ್ಗಪ್ಪ ಎವಿಡೆನ್ಸ್ ಇಲ್ದಿರ ಅಲ್ಲಿ FIR ಮಾಡಿದ್ದಾರೆ. ಇವರು 3 ಜನ ಕೂಡ ದಲಿತರಿದ್ದಾರೆ. ಇರೋ 14 ಜನ ಮೆಂಬರಲ್ಲಿ 3 ಮಾತ್ರ ಭ್ರಷ್ಟರು, ಉಳಿದವರೆಲ್ಲ ಸತ್ಯ ಹರಿಚಂದ್ರ ಅಂತ ಲೆಕ್ಕನ ಏನೋ ಗೊತ್ತಿಲ್ಲ. ಅದರಿಂದ ಸರ್ಕಾರನ ಒತ್ತಾಯ ಮಾಡೋದೇನೆಂದರೆ ಈ ಥರ ತಾರತಮ್ಯವನ್ನು ಬಿಡಬೇಕು. ಸಾಕ್ಷ್ಯ ಆಧಾರಗಳಿಂದಿರ ಏನು FIR ಮಾಡಿದಿರ
ಅದನ್ನು ಕೂಡಲೇ ರದ್ದು ಮಾಡಬೇಕಂತೇಳಿ ಇವತ್ತು ನಾವು ಪರಿಷ್ಠ ಜಾತಿ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತ ಒಕ್ಕೂಟ ವತಿಯಿಂದ ಮಾಲಿನ್ಯ ಬಹುಜನ ಸಮಾಜ ಪಾರ್ಟಿ ಒಳಗೊಂಡಂಗೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಪೊಲೀಸ್ ಅಧಿಕಾರಿಗಳಿಗಾಗಲಿ ಅಥವಾ ಏನು KPC ಏನಿದೆ ಪ್ರೊಫೆಸರ್ಸ್ ಕಮಿಷನ್ ಇದೆ ಕರ್ನಾಟಕ, ಅವರಲ್ಲಾಗಲಿ ಯಾವುದಾದ್ರು ಎವಿಡೆನ್ಸನ್ನು ಕೊಟ್ಟು ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟ ಮೇಲೆ ಅದನ್ನು ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ತಗೋಬೇಕು. ನಮ್ದೇನು ಅಭ್ಯಂತರ ಇಲ್ಲ. ಎಷ್ಟಾರ ಒಂದು ಫೋನ್ ಮಾಡಿದರೆ ಆ ಸಮಾಜದವರಿಂದ ಒಂದೇ ಕಾರಣಕ್ಕೆ ಈ 3 ಜನ ಏನಿದ್ದಾರೆ ಇವರು ನಾಯಕ, ಅದೇ ಥರ ಹೊಸಮನಿ ಶಾಂತವಶ್ಮಿ ಸದಸ್ಯರು, ಇವರ 3 ಜನದ ಮೇಲೆ ಮತ್ತು 3 ಜನದ ಅಭ್ಯರ್ಥಿಗಳು, ಒಂದು ಅನುಪಮ, ಅದೇ ರೀತಿ ಮಮತಾ, ಇವ್ರ ಮೇಲೆ FIR ಕೇಸ್ ಆಗಿದೆ. ಅದರಿಂದ ಸರ್ಕಾರ ಒಂದು ಕಡೆ ಪರಿಷ್ಠ ಜಾತಿ ವರ್ಗ ಹಿಂದುಳಿದ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ಎಂದು ಸರ್ಕಾರ ಹೇಳ್ತದೆ. ದಿನ ನೋಡಿದ್ರೆ TV ಪೇಪರ್ಗಳಲ್ಲಿ ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನು ಕೊಳ್ಳೆಗಾಕಿ ಸುತ್ತಾಡ್ತಾ ಇರ್ತಾರೆ. ಸಿದ್ದರಾಮಯ್ಯನವರು ಮತ್ತು ಅವರ ಸಂಘಟಕರು ಇಲ್ಲೇ ಇದ್ದವರು ಕೂಡ ಅಂಬೇಡ್ಕರ್ ಸಂಜೆ ಹೇಳ್ತಾರೆ. ಈ ರೀತಿ ಪರಿಶಿಷ್ಟ ಜಾತಿನವರಿಗೆ ನೀವು ದಲಿತರಿಗೆ ಯಾಕೆ ಕಿರುಕುಳ ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ನಾವು ಈ ಒಕ್ಕೂಟದಿಂದ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀವಿ. ಅದರಿಂದ ನಿಜವಾಗ್ಲೂ ಯಾರು ಭ್ರಷ್ಟರಿದ್ದಾರೆ ಅವರನ್ನ ಹಿಡೀರಿ. ಪಾಪ ಮೊನ್ನೆ DK ಶಿವಕುಮಾರ್ ಹೇಳಿದ್ದಾರೆ, ಒಂದು ಸರ್ಕಾರ ಓದ್ತಾರಂತಷ್ಟೇ ಹೇಳಿದ್ದಾರೆ, ನಮ್ಮ ಸರ್ಕಾರದಲ್ಲಿ ಒಂದು ಭ್ರಷ್ಟಾಚಾರ ನಡೆಯಬಾರ್ದು, ಆ ಥರ ನಡೆದರೆ ನಾನು ಬಿಡಲ್ಲ ಅಂತಕ್ಕಂಥ ಮಾತನ್ನು ಆಫೀಸರ್ ಮೀಟಿಂಗಲ್ಲಿ ಹೇಳಿದ್ರು. ಬಟ್ ನಾವು ಸ್ವಾಗತಿಸ್ತೀವಿ. ಆದರೆ ಭ್ರಷ್ಟಾಚಾರ ಎಲ್ಲಿಂದ ನಿಲ್ಲಬೇಕು? ವಿಧಾನಸೌಧದಿಂದ ನಿಲ್ಲಬೇಕು. ಬೆಂಗಳೂರು ಸುತ್ತಮುತ್ತ ತಹಸೀಲ್ದಾರ್ಗೆ ಒಂದು ವರ್ಷಕ್ಕೆ 5 ಕೋಟಿ 100 ಕಿಲೋಮೀಟರಲ್ಲಿ, AC-ಗೆ 15-25 ಕೋಟಿ, DC-ಗೆ 50 ಕೋಟಿ, SP-ಗೆ 13 ಕೋಟಿ, ಒಬ್ಬ ಇನ್ಸ್ಪೆಕ್ಟರ್ ಕಾಂಪೌಂಡ್ ಕಚೇರಿ ಚೆನ್ನಾಗಿದೆ ಅಂದರೆ ಅಲ್ಲಿ 1 ಕೋಟಿ ತಗೊಂಡು 2 ಕೋಟಿ ತಗೊಂಡು ತಗೊಳ್ಳೋರು MLA-ಗಳು, ವರ್ಷ ಮೊದಲಿಂದ ಮುಖ್ಯಮಂತ್ರಿಗಳಿಂದ. ನಾನು ಮಿಸ್ ಆದರೆ ನೇರವಾಗಿ ಮುಖ್ಯಮಂತ್ರಿ ಆಫೀಸಿಂದ ಹಣಗಳು ಬರ್ತಾ ಇರ್ತಾರೆ. ಆಮೇಲೆ ಇವತ್ತು ಹೇಳಿದರೆ ಲಂಚಕೋರಗಳನ್ನು ಹೊಡೆದು ಉಳಿಸ್ಬಿಡ್ತೀವಿ ಅಂತ ಹೇಳಿ ಅದಕ್ಕೂ ಸ್ವಾಗತಿಸ್ತೀವಿ. ಆದರೆ ನಿಮ್ಮ ಸುತ್ತಮುತ್ತ ನಿಮ್ಮ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ಮೊದಲು ನಿಲ್ಲಿಸಿದರೆ ಅದು ಕಾರ್ಯಾಂಗದ ಮೇಲೆ ಪರಿಣಾಮ ಬೀರ್ತದೆ. ವಿಧಾನಸೌಧದಲ್ಲಿ ನಿಂತಿಲ್ಲ ಅಂದರೆ ಕಾರ್ಯಾಂಗದ ಮೇಲೆ ಅದು ಬೀರಲ್ಲ. ಕಾರ್ಯಾಂಗದ ಮೇಲೆ ಅದು ಬೀರಲ್ಲ ಅಂದರೆ 10-20 ಕೋಟಿ ಕೊಟ್ಕೊಂಡು ಮಧ್ಯಮ ವರ್ಗದವ್ರನ್ನ ಸಾಮಾನ್ಯ ಜನರನ್ನ ಆತ ಶೋಷಣೆ ಮಾಡ್ತಾನೆ. ಪರಿಷ್ಠ ಜಾತಿ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದಿಂದ ಉದ್ಯಮ ಪತ್ರಿಕೆ ಇಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಮಾಲಿನ್ಯ ಬಹುಜನ ಸಮಾಜ ಪಾರ್ಟಿ ಅಧ್ಯಕ್ಷರಾದಂಥ ನೇಮಪಡ ಮುಖ್ಯರಾಗಿಲ್ಲ ಬಂಧುಗಳೇ, ಇವತ್ತು ಸಾಕಷ್ಟು ಈ ರಾಜ್ಯದಲ್ಲಿ ಎಲ್ಲ ಕಡೆ ದಲಿತ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡೋದು, ಸುಳ್ಳು ಕೇಸ್ ಹಾಕ್ಸೋದು, ಸುಳ್ಳು ಆರೋಪ ಮಾಡೋದು ನಾವು ಬಹುತೇಕ ನೋಡ್ಕೊಂಡಿದ್ದೀವಿ. ಈ ಕಾಂತಕುಮಾರ್ ಅನ್ನೋದು ಇದಕ್ಕೂ ಸಂಬಂಧನೇ ಇಲ್ಲ. ಕಾಂತಕುಮಾರ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬೋಧನಾಂಗದವರಿಗೆ ಬಹಿರಂಗವಾಗಿ 1,50 ಲಕ್ಷ ರೂಪಾಯಿ ಕೊಡುವುದಾಗಿ ನನಗೆ ವಿಷಯ ತಿಳಿದುಬಂದಿದೆ ಅಂತ ಹೇಳ್ತಾರೆ. ಕಾಂತಕುಮಾರ್ ಯಾರು? ಕಾಂತಕುಮಾರ್ಗೂ ಇದಕ್ಕೂ ಏನು ಸಂಬಂಧ? ಹೆಂಗ್ ಗೊತ್ತಾಯಿತು? ಅಟ್ಲೀಸ್ಟ್ ಪೊಲೀಸರು ಒಂದು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಒಂದು ದಾಖಲೆ ಇರಬೇಕಲ್ವಾ? 1,50 ಲಕ್ಷ ಇಲ್ಲಿ ತಗೊಂಡ್ರ, ಅಕೌಂಟ್ ತಗೊಂಡ್ರ, ಕ್ಯಾಶ್ ತಗೊಂಡ್ರ, ಮಾತ್ರ ರೆಕಾರ್ಡಿಂಗ್ ಇದೆಯಾ, ವಿಡಿಯೋ ಏನೋ ತನಿಖೆ ಮಾಡಿದೆ, ರೋಡಲ್ಲಿ ಒಂದು ಕಂಪ್ಲೇಂಟ್ ಕೊಡೋಂಥ
ನೀವು ದಲಿತರನ್ನ 3 ಜನದ ಮೇಲೆ ಏನು ನಮ್ಮ ಬೋಧನಾಯಕ ಮಮತಾ ಇದರ ಮೇಲೆ ಎಫ್ಐಆರ್ ಹಾಕ್ಕೊಂಡ್ರೆ ಎಲ್ರಿ ಕಾನೂನು ಎಲ್ಲಿದೆ? ಮಾನ್ಯ ಗೃಹ ಸಚಿವರು ಮಾತಾಡ್ತಿರಲ್ಲ ಇವತ್ತು ದಲಿತರು ರಕ್ಷಣೆ ಮಾಡ್ತೀವಿ, ಎಲ್ಲಿ ರಕ್ಷಣೆ ಮಾಡ್ತಾ ಇದ್ದೀರಾ? ಈಗ ನಾನು ಹೇಳ್ತೀನಿ, ಇವಾಗ ಒಬ್ಬರು ವಿಧಾನಸಭಾ ಪೊಲೀಸ್ ಸ್ಟೇಷನ್ನಲ್ಲಿ ಸ್ವಾಮಿ ಯಾರೊಬ್ಬ ಮಂತ್ರಿ 50 ಕೋಟಿ ದುಡ್ಡು ಕೇಳೋನೆ, ಲಂಚ ಕೇಳೋನೆ, ಇವ್ರನ್ನ ಅವ್ರ ಮೇಲೆ ಎಫ್ಐಆರ್ ಅಂತ ಹೇಳ್ತೀನಿ, ಆರೋಪ ಮಾಡ್ತೀನಿ, ಸಾಕ್ಷಿ ಏನಿದೆ ನೀವು ಎಫ್ಐಆರ್ ಹಾಕ್ಬಿಡ್ತೀರಾ? ಹಾಗಾಗಿ ದಯವಿಟ್ಟು ಪೊಲೀಸ್ ಇಲಾಖೆ ಇದನ್ನ ಕೂಡಲೇ ತನಿಖೆ ಮಾಡಿ ಕಾಂತಕುಮಾರ್ ಕೊಟ್ಟಂತ ಕಂಪ್ನಿನ ರದ್ದು ಮಾಡಬೇಕು, ಚಾರ್ಜ್ ಶೀಟ್ ಕೈ ಬಿಡ್ಬೇಕಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಕೇಳ್ಕೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಒತ್ತಾಯ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಇಡೀ ಕರ್ನಾಟಕ ರಾಜ್ಯದಂತ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಇದೊಂದೇ ಅಲ್ಲ, 10 ಹಲವಾರು ಪ್ರಶ್ನೆಗಳಲ್ಲಿ ಇವತ್ತು ಪಾಲಿಸ್ನವರು ಪಾಲಿಸ್ ಜಾಗ ಸರ್ಕಾರಿ ಜಾಗನ ಸವಾಲಕ್ಕೆ ಒತ್ತುವರಿ ಮಾಡಿದ್ದಾರೆ. ಇವತ್ತು ಬೆಸ್ಕಾಂ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. ಸುಮಾರು 8 ರಿಂದ 9 ಕೋಟಿ ದುಡ್ಡನ್ನು ಅವಾದ ಮಾಡಿದ್ರು. ಆಯ್ತಾ? ಅಲ್ಲಿ ಇರ್ತಕ್ಕಂಥ ಏನು ದಲಿತರಿಗೆ ಏನಾದ್ರು ಒಂದು ಸಣ್ಣ ಪುಟ್ಟ ತಪ್ಪ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾರೆ. ಆದ್ರೆ ಅಪ್ಪರ್ ಕ್ಯಾಸ್ಟ್ ತಪ್ಪಾದ್ರೆ ಇವ್ರು ಕಂಪ್ಲೇಂಟ್ ಕೊಟ್ಟರು ಸಸ್ಪೆಂಡ್ ಮಾಡಲ್ಲ. ಈ ತರ ಒಂದು ಭ್ರಷ್ಟಾಚಾರ ಎಲ್ಲಾ ಇಲಾಖೆಯಲ್ಲಿದೆ. ಏನು ವಿಧಾನಸಭೆ ಎಷ್ಟು ಜನ ಮಂತ್ರಿಗಳಿದ್ರು, ಬೆಸ್ಕಾಂ ಆಗಿರ್ಬೋದು, ಬಿಬಿಎಂಪಿ ಆಗಿರ್ಬೋದು, ಬಿಡಬ್ಲ್ಯೂ ಆಗಿರ್ಬೋದು, ಸಣ್ಣ ನೀರಾವರಿ, ದೊಡ್ಡ ನೀರಾವರಿ, ಎಲ್ಲಾ ಅಧಿಕಾರಿಗಳು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೀವು ಹೇಳ್ತಾರೆ, ನೀವು ಕರಪ್ಷನ್ ಮುಕ್ತಗೊಳಿಸಬೇಕು. ಎಲ್ಲಿದೆ ಕರಪ್ಷನ್? ಫಸ್ಟ್ ಕರಪ್ಷನ್ ಸ್ಟಾರ್ಟ್ ಆಗಿದೆ, ವಿಧಾನಸಭೆ ಕರಪ್ಷನ್ ಸ್ಟಾರ್ಟ್ ಆಗ್ಬೋದು. ಇವತ್ತು ಅಧಿಕಾರಿಗಳು ಒಂದು ಸ್ಥಳಕ್ಕೆ, ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಪೋಸ್ಟಿಂಗ್ ಬೇಕಾದ್ರೆ ದುಡ್ಡು, ಎಸಿಗೆ ಪೋಸ್ಟಿಂಗ್ ಮಾಡ್ಬೇಕಾದ್ರೆ ದುಡ್ಡು, ಡಿಸಿಗೆ ಪೋಸ್ಟಿಂಗ್ ಮಾಡ್ಬೇಕಾದ್ರೆ ದುಡ್ಡು, ಏನು 5 ಕೋಟಿ 10 ಕೋಟಿ 50 ಕೋಟಿ ಈ ತರ ವ್ಯಾಪಾರಗಳು ಮಾಡ್ತಾ ಇದ್ದಾರೆ. ಕರಪ್ಷನ್ ನಿಮ್ಮಲ್ಲಿ ಇಟ್ಕೊಂಡು ಇನ್ನೆಲ್ಲಿಂದ ನೀವು ಕರಪ್ಷನ್ ಉದಾರ ಮಾಡ್ತೀರಾ, ಮುಕ್ತಾಯ ಮಾಡ್ತೀರಾ? ಹಾಗಾಗಿ ಈ ಒಂದು ಪ್ರಕರಣ ಕೂಡಲೇ ರದ್ದು ಮಾಡಬೇಕಂತ ಹೇಳಿ ಮಾನ್ಯ ಪೊಲೀಸ್ ಆಯುಕ್ತರು ಮನವಿ ಮಾಡಿದಾಗ ಕರ್ನಾಟಕ ರಾಜ್ಯ ಸರ್ಕಾರ ನಿಮ್ಗೆ ಏನು ಒಂದಷ್ಟು ದಲಿತರ ಬಗ್ಗೆ ಗೌರವ ಪ್ರೀತಿ ವಿಶ್ವಾಸ ಇದ್ರೆ ಈ ತರ ಆಗುವಂತ ಅನಾಹುತಗಳನ್ನ ಕೂಡಲೇ ತಡೆಗಟ್ಟಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದು. ನಮಸ್ಕಾರ.